ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ ಪಾಲಿಟಿಕ್ಸ್ ಮುಂದುವರೆದಿದೆ. ಸದ್ಯಕ್ಕೆ ಈ ಟಾರ್ಗೆಟ್ ರಾಜಕಾರಣ ನಿಲ್ಲುವಂತಹ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಪ್ರತಿದಿನ ಸಿದ್ದರಾಮಯ್ಯ ಬಣದ ಒಂದಿಲ್ಲೊಂದು ವಿಕೆಟ್ ಬೀಳ್ತಲೇ ಇದೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಕೆಂಡಾಮಂಡಲ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ತಮ್ಮ ಸಿಟ್ಟನ್ನ ಮುಂದುವರೆಸಿದ್ದಾರೆ. ನಿನ್ನೆಯಷ್ಟೇ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಿಂದಲೇ ಸಭಾತ್ಯಾಗ ಮಾಡಿ ಹೊರ ಬಂದಿರುವಂತಹ ಡಿಕೆ ಶಿವಕುಮಾರ್ ಇವತ್ತು ಜಮೀರ್ ಅಹಮದ್ ಖಾನ್ ಅವರ ಮತ್ತೊಬ್ಬ ಬೆಂಬಲಿಗರನ್ನ ಪಕ್ಷದ ಸದಸ್ಯತ್ವದಿಂದ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಈ ಬೆಳವಣಿಗೆಗಳ ವಿರುದ್ಧ ಕಾಂಗ್ರೆಸ್ನಲ್ಲಿ ದೊಡ್ಡ ವಿರೋಧ ವ್ಯಕ್ತವಾಗ್ತಾ ಇದೆ. ಬಹುತೇಕ ಹಿರಿಯ ನಾಯಕರು ಈ ಬೆಳವಣಿಗೆಗಳ ವಿರುದ್ಧ ತಮ್ಮ ಧ್ವನಿ ಎತ್ತಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್, ಮಾಜಿ ಸಚಿವ ಕೆಎನ್ ರಾಜಣ್ಣ ಕೂಡ ಈ ಬೆಳವಣಿಗೆಗಳನ್ನ ಖಂಡಿಸಿದ್ದಾರೆ. ಇದೆಲ್ಲದರ ನಡುವೆ ಮುನಿಸಿಕೊಂಡಿರುವಂತಹ ಡಿಕೆ ಶಿವಕುಮಾರ್ ಮನವೊಲಿಸೋಕೆ ಸಚಿವ ಸತೀಶ್ ಜಾರಕಿಹೊಳಿ ಇವತ್ತು ಡಿಕೆ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ಆದ್ರೂ ಕೂಡ ಡಿಸಿಎಂ ಡಿಕೆ ಸಿಟ್ಟು ಶಮನವಾಗ್ತಾ ಇಲ್ಲ. ಜಮೀರ್ ಬೆಂಬಲಿಗರ ವಿರುದ್ಧ ತೆಗೆದುಕೊಂಡಿರುವಂತಹ ಕ್ರಮಗಳನ್ನ ಅವರು ಸಮರ್ಥಿಸಿಕೊಂಡಿದ್ದಾರೆ. ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಡಿಕೆ, ನಾನು ಹೈಕಮಾಂಡ್ ಆದೇಶವನ್ನಷ್ಟೇ ಪಾಲಿಸ್ತಾ ಇದ್ದೇನೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಟಾರ್ಗೆಟ್ ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲಿ ದೊಡ್ಡ ಕಂದಕವನ್ನ ಹುಟ್ಟು ಹಾಕ್ತಾ ಇದೆ. ಹಾಗಾದ್ರೆ ಇದರ ಭವಿಷ್ಯ ಏನಾಗಬಹುದು? ಡಿಕೆಯವರ ಈ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರ ಬಣದ ಪ್ರತ್ಯಸ್ತ್ರ ಏನಿರಬಹುದು? ಮತ್ತು ಈ ಎಲ್ಲಾ ಬೆಳವಣಿಗೆಗಳಿಂದ ಕಾಂಗ್ರೆಸ್ ಪಕ್ಷದ ಮೇಲೆ ಬೀರುವಂತಹ ಪರಿಣಾಮ ಏನು ಅನ್ನೋದರ ಕುರಿತು ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿರುವಂತಹ ನನ್ನ ಸಹೋದ್ಯೋಗಿ ಹಬೀಬ್ ದಂಡಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಬನ್ನಿ ಅವರೊಂದಿಗೆ ಮಾತನಾಡ್ತಾ ಹೋಗೋಣ. ಎಸ್ ಹಬೀಬ್, ಅಂದ್ರೆ ಕಾಂಗ್ರೆಸ್ ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು, ದಿನಕ್ಕೊಂದು ತಲೆದಂಡುಗಳು. ಅಂದ್ರೆ ಡಿಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಏನಾದ್ರೂ ಈ ಒಂದು ತಲೆದಂಡುಗಳನ್ನ ತಗೊಂಡಿದ್ದಾರಾ ಅಂತ ಹೇಳಿ? ಎಸ್, ಎಕ್ಸಾಕ್ಟ್ಲಿ ಪವಿತ್ರ, ನೀವು ಹೇಳ್ತಾ ಇರೋದು ಕರೆಕ್ಟ್. ಎಲ್ಲೋ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರಾ ಅನ್ನೋಂಥ ಪರಿಸ್ಥಿತಿಗೆ ನಿರ್ಮಾಣವಾಗ್ತಾ ಇದೆ. ನೋಡಿ, ಅಂತ ದೊಡ್ಡ ಮಟ್ಟದ ಪರಿಸ್ಥಿತಿಗೆ ನಿರ್ಮಾಣ ಆಗಿಲ್ಲ. ಇನ್ನು ಕೂಡ ಬೈ ಎಲೆಕ್ಷನ್ ರಿಸಲ್ಟ್ ಕೂಡ ಬಂದಿಲ್ಲ. ಎರಡೂ ಕ್ಷೇತ್ರಗಳು, ಬಾಗಲಕೋಟೆ ಆಗಿರಲಿ ಅಥವಾ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಾಗಲಿ, ಇನ್ನು ಯಾವುದೇ ರೀತಿಯ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬಂದರೂ ಕೂಡ ಚುನಾವಣೆಯಲ್ಲಿ ಸೋಲು ಗೆಲುವು ಸರ್ವಸಾಮಾನ್ಯ. ಓಕೆ, ಒಂದು ವೇಳೆ ಪಕ್ಷದ ವಿರೋಧ ಕೆಲಸ ಏನಾದರೂ ಆಗ್ಬಿಟ್ಟಿದೆ ಅನ್ನೋಂಥದ್ದಾದ್ರೆ, ಅಥವಾ ಪಕ್ಷದ ಮತದಾರರನ್ನ ಬೇರೆ ಕಡೆ ಡೈವರ್ಟ್ ಮಾಡಲಾಗಿದೆ ಅಂತ ಅಥವಾ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಆದರೆ, ಅದಕ್ಕೆ ತಕ್ಕನಾದ ಮತ್ತು ಆ ಸಂದರ್ಭಕ್ಕೆ ಬೇಕಾದಂತಹ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳೋಕೆ ಪಕ್ಷ ಕೂಡ ಬದ್ಧವಾಗಿರುತ್ತೆ. ಆದ್ರೆ ಈ ಹಂತದಲ್ಲಿ ಇನ್ನೂ ರಿಸಲ್ಟೇ ಬಂದಿಲ್ಲ. ಇಷ್ಟು ಬೇಗ ದಿನಕ್ಕೊಂದು ತಲೆದಂಡ ಯಾಕೆ ಬೇಕಿತ್ತು ಅನ್ನುವಂಥ ಪ್ರಶ್ನೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಕೊಂಡಿರ್ತಕ್ಕಂಥದ್ದು. ಒಂದು ರೀತಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆಯಾ? ಒಂದು ರೀತಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಹೇಳೋರು ಕೇಳೋರು ಯಾರು ಇಲ್ಲ ಅಂತಂದು ಹೇಳಿ ಕಂಡವರನ್ನೆಲ್ಲ ಎಕ್ಸ್ಪೆಲ್ ಮಾಡುವಂಥದ್ದು, ಪಕ್ಷದಿಂದ ಉಚ್ಚಾಟನೆ ಮಾಡುವಂಥದ್ದು, ಅಮಾನತ್ ಮಾಡುವಂಥ ಕೆಲಸಗಳನ್ನ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳಿಗೆ ಹುಟ್ಕೊಂಡಿದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ಇತರ ಹಿರಿಯ ನಾಯಕರು ಈ ಬಗ್ಗೆ ಮಾತಾಡ್ತಿಲ್ಲ, ದನಿ ಎತ್ತುತ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ಹಿರಿಯರು ಕೂಡ ಈ ಬಗ್ಗೆ ತಮ್ಮ ಆಕ್ರೋಶವನ್ನ ಹೊರಗಡೆ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಒಂದು ಮಾತಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪವಿತ್ರ, ನನಗೆ ಹೈಕಮಾಂಡ್ ಅವರು ಹೇಳಿದ್ದಾರೆ, ಹೈಕಮಾಂಡ್ ಗಮನಕ್ಕೆ ಏನಿಲ್ಲೆಲ್ಲ ತಪ್ಪುಗಳು ನಡೀತಾ ಇದೆ ಅನ್ನುವಂಥದ್ದನ್ನ ನಾನು ಗಮನಕ್ಕೆ ತಂದಿದ್ದೀನಿ. ಅವರು ನನಗೆ ನಿರ್ದೇಶನ ಕೊಟ್ಟಿದ್ದಾರೆ. ಅವರ ಆದೇಶದಂತೆ, ಅವರ ನಿರ್ದೇಶನದಂತೆ ನಾನು ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ತೀರ್ಮಾನಗಳನ್ನ ತೆಗೆದುಕೊಳ್ತಿದ್ದೀನಿ ಅಂತ ಏನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ತಮ್ಮದೇ ಪಕ್ಷದ ಕಾರ್ಯಕರ್ತರ, ತಮ್ಮದೇ ಪಕ್ಷದ ವೋಟ್ ಬ್ಯಾಂಕಿನ ಕಾರ್ಯಕರ್ತರನ್ನ, ತಮ್ಮದೇ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥವ್ರನ್ನ ಈ ರೀತಿ ಮಟಾಶ್ ಮಾಡೋದಿದೆಯಲ್ಲ, ಡಿ ಕೆ ಶಿವಕುಮಾರ್ ಅವರ ಭಾಷೆಯಲ್ಲಿ ಹೇಳೋದಾದ್ರೆ, ಇದು ಎಷ್ಟು ಮಟ್ಟಿಗೆ ಸರಿ? ಪಕ್ಷದ ಭವಿಷ್ಯ ಏನು ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪವಿತ್ರ, ಓಕೆ, ಅಂದ್ರೆ ಈ ಒಂದು ಡ್ಯಾಮೇಜ್ ಕಂಟ್ರೋಲಿಂಗ್ ಏನಿದೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಹೋಗಿ ಮಧ್ಯಪ್ರವೇಶವನ್ನ ಮಾಡಿದ್ರು, ಮತ್ತೆ ಡಿ ಕೆ ಶಿವಕುಮಾರ್ ಹತ್ರ ಮನವೊಲಿಸ್ತೀನಿ ಅನ್ನುವಂತಹ ಮಾತುಗಳು, ಅಂದ್ರೆ ಅವ್ರು ಹೋಗಿ ಮೀಟ್ ಆದ್ರ ಏನಾಯ್ತು ಅಂತ? ಎಸ್, ಎಕ್ಸಾಕ್ಟ್ಲಿ. ಇವತ್ತು ಅವರು ಹೋಗಿ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಪವಿತ್ರ, ನೋಡಿ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ನಂತರ ಅಹಿಂದ ವರ್ಗದ ಬಹುದೊಡ್ಡ ನಾಯಕ ಅನ್ನುವಂಥ ಮಾತು ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಹೇಳಲಾಗುತ್ತೆ. ಯಾಕಂದ್ರೆ ಈಗ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರ ಒಂದು ಲೀಡರ್ಶಿಪ್ ತೆಗೆದುಕೊಳ್ಳುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಿರ್ತಕ್ಕಂಥ ನಾಯಕರಲ್ಲಿ ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಎರಡನೇ ಹಂತದ ನಾಯಕರಾಗಿ ಬೆಳೀತಿರ್ತಕ್ಕಂಥದ್ದು ಮತ್ತು ಮುಂದಿನ ಭವಿಷ್ಯದ ಮುಖ್ಯಮಂತ್ರಿಯಾಗಿಯೂ
ಕೂಡ ತಮ್ಮನ್ನ ತಾವು ಗುರುತಿಸ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಈ ಒಂದು ಡ್ಯಾಮೇಜ್ ಕಂಟ್ರೋಲಿಂಗ್, ಪಕ್ಷಕ್ಕೆ ಆಗ್ತಾ ಇರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲಿಂಗ್ ಮಾಡಲಿಕ್ಕೆ ಅವರು ಇವತ್ತು ಪ್ರಯತ್ನ ಪಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ, ವೈಯಕ್ತಿಕವಾಗಿ ಭೇಟಿ ಮಾಡಿ ಈ ತರದ ತ್ವರಿತ ತೀರ್ಮಾನಗಳನ್ನ ಮತ್ತು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುವಂತ, ಪಕ್ಷದ ವೋಟ್ ಬ್ಯಾಂಕಿಗೆ ಹೊಡೆತ ಬೀಳುವಂತ, ಪಕ್ಷದ ಬೆಂಬಲಕ್ಕೆ ನಿಂತಿರುವಂತವರನ್ನೇ ನಿರ್ನಾಮ ಮಾಡುವಂತ ಕೆಲಸಗಳಿಗೆ ಮುಂದಾಗಬೇಡಿ. ಇದರದ ಲಾಂಗ್ ಟರ್ಮ್ ಎಫೆಕ್ಟ್ ಅಂತ ಏನು ಹೇಳಾಗ್ತಾ ಇದೆ ಅದು ಬಹಳ ಕೆಟ್ಟದಾಗಿರುತ್ತೆ. ಮತ್ತು ಈಗಾಗಲೇ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಡಳಿತ ವಿರೋಧಿ ಎಲೆ ಮತ್ತು ಗ್ಯಾರಂಟಿಗಳ ವೈಫಲ್ಯ ಮತ್ತು ಕುರ್ಚಿಯ ಕಿತ್ತಾಟಕ್ಕೆ ಸಂಬಂಧಪಟ್ಟ ಇತರ 10 ವಿಚಾರಗಳಿಂದ ಪಕ್ಷದ ವರ್ಚಸ್ಸು ನಶಿಸಿ ಹೋಗ್ಬಿಟ್ಟಿದೆ. ಈ ಹಂತದಲ್ಲಿ ಈ ತರದ ಕೆಲಸ ಬೇಡ ಅನ್ನುವಂಥ ಒಂದು ಬುದ್ಧಿಮಾತನ್ನು ಕೂಡ DK ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಇವತ್ತು ಬೆಳಿಗ್ಗೆಯೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಏನ್ ಗೊತ್ತಾ, ಈಗಾಗಲೇ ಹಿರಿಯ ಅಂದ್ರೆ ಮಾಜಿ ಸಚಿವ KN ರಾಜಣ್ಣ ಅವರ ತಲೆದಂಡ ಆದಾಗ್ಲೂ ಕೂಡ ಮತ್ತು ಬಳ್ಳಾರಿಯ ಮತ್ತೊಬ್ಬ ಸಚಿವ ಆಗಿರ್ತಕ್ಕಂಥ ಬಿ ನಾಗೇಂದ್ರ ಅವರ ತಲೆದಂಡ ಆದಾಗ್ಲೂ ಕೂಡ ವಾಲ್ಮೀಕಿ ಸಮುದಾಯ ಅಂದ್ರೆ ST ಸಮುದಾಯ ಪ್ರವರ್ಗ 2ರಲ್ಲಿ ಬರುವಂತ ಈ ಒಂದು ನಾಯಕ ಸಮುದಾಯ ಅಂತ ಏನೇ ಹೇಳ್ತೀವಿ ಅದು ಕಾಂಗ್ರೆಸ್ ವಿರುದ್ಧ ಸಿಡಿದು ನಿಂತಿತ್ತು ಅನ್ನುವಂಥದ್ದು. ಈ ಹಂತದಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನ್ ಸಮುದಾಯವು ಕೂಡ ತಿರುಗಿ ಬೀಳುವಂತ ಸಾಧ್ಯತೆ ಇದೆ. ಈಗಾಗಲೇ ದಲಿತ ಎಡಗೈ ನಾಯಕರು ಬಿಜೆಪಿಗೆ ಹೋಗ್ಬಿಟ್ಟಿದ್ದಾರೆ, ಕೇವಲ ಬಲಗೈ ನಾಯಕರು ಮತ್ತು ಸಮುದಾಯ ಮಾತ್ರ ಉಳ್ಕೊಂಡಿದೆ. ಹೀಗೆ ಒಂದೊಂದೇ ಸಮುದಾಯವನ್ನ ಕಳ್ಕೊಳ್ತಾ ಬಂದ್ರೆ ಕಾಂಗ್ರೆಸ್ ಭವಿಷ್ಯಕ್ಕೆ ಸರಿಯಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಪವಿತ್ರ. ಓಕೆ ಹಬೀಬ್, ಹಾಗಾದ್ರೆ DK ಅವರ ಈ ಒಂದು ರಾಜಕಾರಣಕ್ಕೆ ಸಿದ್ದರಾಮಯ್ಯನವರ ಬಣ್ಣದ ಪ್ರತ್ಯಸ್ತ್ರ ಏನಾದ್ರು ಕೊಡ್ತಾರಾ ಅಥವಾ ಕೊಟ್ರೆ ಯಾವ ತರ ಕೊಡಬಹುದು ಅಂತ? ಎಸ್, ಎಕ್ಸಾಕ್ಟ್ಲಿ. ನೋಡಿ ಪವಿತ್ರ, ಈಗ 2013ರಲ್ಲಿ ಯಾವಾಗ ಸಿದ್ದರಾಮಯ್ಯ ನೇತೃತ್ವದ ಮೊದಲ ಸರ್ಕಾರ ಅಧಿಕಾರಕ್ಕೆ ಬಂತು, ಅಂದಿನಿಂದಲೂ ಕೂಡ ಈ ತರಹದ ಬಣ ರಾಜಕೀಯ ನಡೀತಾ ಇರ್ತಕ್ಕಂಥದ್ದೇ. 2006ರಲ್ಲಿ ಸಿದ್ದರಾಮಯ್ಯ ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ HC ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಮುಂತಾದ ಬಹುತೇಕ ನಾಯಕರೊಂದಿಗೆ, ಉಗ್ರಪ್ಪ ಮುಂತಾದ ಬಹುತೇಕ ನಾಯಕರೊಂದಿಗೆ JDS ಅನ್ನು ಬಿಟ್ಟು ಬಂದು ಕಾಂಗ್ರೆಸ್ ಸೇರಿಸ್ಕೊಂಡ್ರು, ಆವಾಗಲೇ ಅದೊಂದು ರೀತಿ ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸೆ ಕಾಂಗ್ರೆಸ್ಸಿಗರು ಅನ್ನುವಂಥ ಒಂದು ಭಿನ್ನ ಬಣಗಳಾಗಿ ಒಂದು ರೀತಿಯ ಒಡಕುಂಟಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಈಗ ಇವತ್ತು ಯಾರೆಲ್ಲ ತಲೆದಂಡ ಆಗ್ತಾ ಇದೆ ನೋಡಿ, ಮೊನ್ನೆ ಅಷ್ಟೇ ಅಬ್ದುಲ್ ಜಬ್ಬಾರ್ ಅವರ ತಲೆದಂಡ ಆಯಿತು, ಅದಾದ್ಮೇಲೆ CM ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರ ತಲೆದಂಡ ಆಯಿತು, ಈಗ BZ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಕೂಡ ಆಗ್ತಾ ಇದೆ. ಜಮೀರ್ ಅಹಮದ್ ಅವರನ್ನ ಶತಾಯ ಗತಾಯ ರಾಜೀನಾಮೆ ಕೊಡಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಪಟ್ಟು ಹಿಡಿದು ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ನಿನ್ನೆಯಷ್ಟೇ ಮುಸ್ಲಿಂ ಸಮುದಾಯದ ಧಾರ್ಮಿಕ ಮುಖಂಡರುಗಳು ಕೂಡ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ನೀವು ಈ ರೀತಿ ಟಾರ್ಗೆಟ್ ಮಾಡುವಂಥದ್ದೇ ಆದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದಲೇ ಮುಖ ತಿರ್ಸ್ಕೋಬೇಕಾಗುತ್ತೆ, ನಮ್ಮ ಇಡೀ ಬೆಂಬಲವನ್ನ ನಾವು ಬೇರೆ ಕಡೆ ಕೊಡಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಇದೇ ಸಿದ್ದರಾಮಯ್ಯ ಬಣದ, ಜಮೀರ್ ಅಹಮದ್ ಖಾನ್ ಬಣದ ಒಂದು ಬೆಂಗಳೂರು ಉತ್ತರ ಕ್ಷೇತ್ರದ ಉಪಾಧ್ಯಕ್ಷೆಯಾಗಿರ್ತಕ್ಕಂಥ ಅಫ್ರೀನ್ ಖಾನ್ ಅನ್ನುವಂಥವ್ರನ್ನ ಇವತ್ತು ಮತ್ತೆ DK ಶಿವಕುಮಾರ್ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ್ದಾರೆ ಅನ್ನುವಂಥದ್ದು. ನೋಡಿ, ಶಿವಾಜಿನಗರದ ವಿಧಾನಸಭಾ ಸದಸ್ಯ ಆಗಿರ್ತಕ್ಕಂಥ MLA ಆಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರಿಗೆ ಅಫ್ರೀನ್ ಖಾನ್ ಏನೋ ಒಂದು ಅವಮಾನಕರ ಮಾತುಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಅಂದ್ರೆ ರಿಜ್ವಾನ್ ಅರ್ಷದ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ರಾಂಗ್ ಇನ್ಫಾರ್ಮೇಶನ್ ಅನ್ನ, ರಿಪೋರ್ಟ್ ಅನ್ನ ನೀಡೋದ್ರ ಮೂಲಕ ಮೀರ್ಸಾದಿ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಈ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರ ರಿಪೋರ್ಟ್ ಜಮೀರ್ ಅಹಮದ್ ಖಾನ್ ಮತ್ತು ಇತರೆ ಅಲ್ಪಸಂಖ್ಯಾತ ಮುಖಂಡರ ನಡುವೆ ಒಂದು ರೀತಿ ದ್ವೇಷದ ವಾತಾವರಣ ನಿರ್ಮಾಣವಾಗಿದೆ ಅನ್ನುವಂಥದ್ದು ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎರಡು ಬಣದ ಅಲ್ಪಸಂಖ್ಯಾತ ಬಣದ ನಾಯಕರನ್ನ ಕೂರಿಸಿ ಬುದ್ಧಿವಾದ ಹೇಳಬೇಕಾಗಿರ್ತಕ್ಕಂಥ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಇವತ್ತು ಒಂದು ಬಣದ ಪರವಾಗಿ ನಿಂತ್ಕೊಂಡು ಎದುರು ಬಣದ ನಾಯಕರನ್ನ ಉಚ್ಚಾಟನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು ಇದು ದೊಡ್ಡ ಮಟ್ಟದ ಪಕ್ಷದ ಎಫೆಕ್ಟ್ಗೆ ಈಡಾಗ್ತಾ ಇದೆ. ಪವಿತ್ರ. ಓಕೆ, ಈ ಒಂದು ಟಾರ್ಗೆಟ್ ಪಾಲಿಟಿಕ್ಸ್ ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಅಂತ? ಖಂಡಿತ ಪರಿಣಾಮ ಬೀರುತ್ತೆ. ನೋಡಿ, ಈಗಾಗಲೇ ಹಲವಾರು ವೈಫಲ್ಯಗಳು ಕಾಂಗ್ರೆಸ್ ಸರ್ಕಾರದ ಕೆಳಗಡೆ ಬರ್ತಾ ಇರತಕ್ಕಂಥದ್ದು. ಆಡಳಿತದಲ್ಲಿ ವೈಫಲ್ಯ, ಆಡಳಿತ ಯಂತ್ರವನ್ನು ಕಂಟ್ರೋಲ್ ಮಾಡುವಲ್ಲಿ ವೈಫಲ್ಯ, ಭ್ರಷ್ಟಾಚಾರದಲ್ಲಿ ವೈಫಲ್ಯ, ಗ್ಯಾರಂಟಿಗಳನ್ನು ತಲುಪಿಸುವಲ್ಲಿ ವೈಫಲ್ಯ ಮತ್ತು ಕುರ್ಚಿ ಕಿತ್ತಾಟವನ್ನು ಹ್ಯಾಂಡಲ್ ಮಾಡೋದರಲ್ಲಿ ವೈಫಲ್ಯ, ಸಚಿವ ಸಂಪುಟ ವಿಸ್ತರಣೆ ಮಾಡೋದರಲ್ಲಿ ವೈಫಲ್ಯ, ನಿಗಮ ಮಂಡಳಿಗಳಿಗೆ ನೇಮಕ ಮಾಡೋದರಲ್ಲಿ ವೈಫಲ್ಯ ಮತ್ತು ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡೋದರಲ್ಲಿ ವೈಫಲ್ಯ, ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ನಿಭಾಯಿಸುವಲ್ಲಿ ವೈಫಲ್ಯ, ಬೈ ಎಲೆಕ್ಷನ್ ನಿಭಾಯಿಸುವಲ್ಲಿ ವೈಫಲ್ಯ, ಬೈ ಎಲೆಕ್ಷನ್ಗೆ ಟಿಕೆಟ್ ನೀಡುವಲ್ಲಿ ವೈಫಲ್ಯ, ಅಲ್ಲಿರ್ತಕ್ಕಂಥ ಗೊಂದಲವನ್ನ ಬಗೆಹರಿಸದೇ ಇರತಕ್ಕಂಥ ವೈಫಲ್ಯ, ಮತ್ತೆ ಈ ನಾಯಕರ ಬಣ ಬಡಿದಾಟ 2, 3, 4, 5 ಬಣಗಳಿದಾವಲ್ಲ, ಈ ಬಣಗಳ ಬಡಿದಾಟವೂ ಕೂಡ ದೊಡ್ಡ ಮಟ್ಟದ ವೈಫಲ್ಯವನ್ನ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನ ಕಡಿಮೆ ಮಾಡ್ತಾನೆ ಇದೆ. ಇದು ವಿಪಕ್ಷಗಳಾಗಿರ್ತಕ್ಕಂಥ JDS ಮತ್ತು ಬಿಜೆಪಿಗೆ ಒಂದು ರೀತಿಯ ಬಿಸಿ ಹೋಳಿಗೆ ತರ ಸಿಗ್ತಾ ಇರತಕ್ಕಂಥದ್ದು. ಈ ಹಂತದಲ್ಲಿ ಈ ಒಂದು ಒನ್ ಸೈಡ್ ಇಟ್ಕೊಂಡು ಒಂದು ಪಕ್ಷದ ಅಧ್ಯಕ್ಷರಾಗಿ DK ಶಿವಕುಮಾರ್ ತೆಗೆದುಕೊಳ್ತಾ ಇರತಕ್ಕಂಥ ನಿರ್ಧಾರಗಳಿದೆಯಲ್ಲ, ಇದು ಮತ್ತಷ್ಟು ಎಫೆಕ್ಟ್ ಆಗುತ್ತೆ.
2028ರ ಚುನಾವಣೆ ಬಹಳ ದೂರ ಇಲ್ಲ ಪವಿತ್ರ. ನೋಡಿ, ಇನ್ನೊಂದು ಒಂದೂವರೆ ವರ್ಷಕ್ಕೆ ಎಲೆಕ್ಷನ್ ಏರಾ ಶುರುವಾಗ್ಬಿಡುತ್ತೆ. ಈ ಹಂತದಲ್ಲಿ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸ್ಕೋಬೇಕು, ಜೊತೆಗೆ ತಮ್ಮದೇ ಪಾರಂಪರಿಕ ವೋಟ್ ಬ್ಯಾಂಕ್ಗಳನ್ನ ಯಾವುದೇ ಕಾರಣಕ್ಕೆ ಬಿಟ್ಕೊಡಬಾರದು, ಅವರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ಕೆಲಸವನ್ನ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತವೆ. ಆದರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವೈಯಕ್ತಿಕ ಹಿತಾಸಕ್ತಿಗೆ ಬಿದ್ದು, ಸ್ವಪ್ರತಿಷ್ಠೆಗೆ ಬಿದ್ದು, ದುರಹಂಕಾರಕ್ಕೆ ಬಿದ್ದು, ಅಹಂಕಾರದ ರಾಜಕಾರಣಕ್ಕೆ ಬಿದ್ದು, ಅದರಲ್ಲೂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣ ರಾಜಕಾರಣದ ಒಳ ಹೊಡೆದಾಟ ಯಾವ ರೀತಿ ಇದೆ ಅಂದ್ರೆ ಪಕ್ಷವನ್ನ ನೀರಿನಲ್ಲಿ ಮುಳುಗಿಸ್ತಾ ಇದೆ. ಆ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಬೇಗನೆ ಎಚ್ಚೆತ್ಕೊಂಡ್ರೆ ಸರಿಯಾಗಿದೆ. ಇಲ್ಲ ಅಂತಂದ್ರೆ ಈ ರಾಜ್ಯದ ಪ್ರಜ್ಞಾವಂತ ಮತದಾರರು ಮತ್ತು ಯಾವೆಲ್ಲ ಸಮುದಾಯಗಳು ಒಂದು ರೀತಿಯ ದೌರ್ಜನ್ಯವನ್ನ ಸಹಿಸಿಕೊಂಡು ಸಾಕಾಗ್ಬಿಟ್ಟಿದ್ದಾವೋ ಅವು 2028ರ ಚುನಾವಣೆಯಲ್ಲಿ ಖಂಡಿತ ಯಾವ ಪಕ್ಷಕ್ಕೆ, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ ಮತ್ತು ಪಾಠ ಕಲಿಸೋದ್ರಲ್ಲಿ ಎರಡು ಮಾತಿಲ್ಲ ಪವಿತ್ರ. ಓಕೆ, ಧನ್ಯವಾದ ಹಬೀಬ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಟಾರ್ಗೆಟ್ ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲಿ ದೊಡ್ಡ ಕಂದಕವನ್ನೇ ಸೃಷ್ಟಿ ಮಾಡ್ತಿದೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ಇದರ ಭವಿಷ್ಯ ಏನಾಗಬಹುದು? ಡಿಕೆ ಅವರ ಈ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರ ಬಣದ ಪ್ರತ್ಯಸ್ತ್ರ ಏನಿರಬಹುದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.